ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಏನು ಎಲ್ಲಾ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ಬಡವರ ಕೂಲಿ ಕಾರ್ಮಿಕರ ಹಾಗೂ ದೀನ ದಲಿತರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸವನ್ನ ಮಾಡಿ ಇವತ್ತು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಈ ರಾಜ್ಯದಲ್ಲಿ ತಿರುಗಾಡಿ ಬೆಲೆ ಏರಿಕೆ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಿದೆ, ಬೆಲೆ ಏರಿಕೆಯನ್ನ ಮಾಡಿದೆ. ಬಡವರ ಕೂಲಿ ಕಾರ್ಮಿಕರಿಗೆ ಎಲ್ಲಾ ಏನು ಮೂಲಭೂತ ಸೌಕರ್ಯ ಸಿಗದೆ ಇರತಕ್ಕಂಥ ಕೆಲಸ ಮಾಡಿದೆ ಅಂತ ರಾಜ್ಯಾಂತ ಸ್ಟ್ರೈಕ್ ಮಾಡ್ಲಕತ್ತಾರ. ವಿಜೇಂದ್ರ ಅವರೇ, ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಏನಪ್ಪಾ ಅಂದ್ರೆ, ಕೇಂದ್ರ ಬಿಜೆಪಿ ಸರ್ಕಾರ ಏನಿದೆಯಲ್ಲ, ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ, ಬರೀ ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಬಿಜೆಪಿ ಮಾಡ್ಕೊಂಡೇ ಬಂದಿದೆ. ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ರು, ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ನಾವು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇನೆ, ಹಾಗೂ ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನ ತಂದು ಈ ದೇಶದ ಪ್ರತಿಯೊಬ್ಬ ಬಡವರ ಅಕೌಂಟ್ಗೆ 15 ಲಕ್ಷಗಳನ್ನ ನಾನು ಹಾಕ್ತೇನೆ. ಆಮೇಲೆ ಇಲ್ಲಿ ಈ ದೇಶದಲ್ಲಿ ಯಾವುದೇ ಬಡವರಿಗೂ ಕೂಡ ಅನ್ಯಾಯವಾಗದೇ ಇರತಕ್ಕಂತ ರೀತಿಯಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರಿ ನರೇಂದ್ರ ಮೋದಿ ಅವರೇ. ಈ ಮೂಲಕ ನಾನು ತಮ್ಮಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಈಗ 11 ವರ್ಷಗಳಾಯ್ತು ತಾವು ಅಧಿಕಾರದಲ್ಲಿದ್ದು. 11 ವರ್ಷ ಅಂದ್ರೆ 22 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು. ಎಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರಿ? ಇವತ್ತು ನೋಡ್ತಾ ಇದೀವಿ, ಉದ್ಯೋಗ ಇದ್ದವರು ಕೂಡ ಉದ್ಯೋಗ ಕಳ್ಕೊಳ್ತಕ್ಕಂತ ಪರಿಸ್ಥಿತಿ ಏನಂತ ತಾವು ತಂದು ಒಡ್ಡಿದ್ರಿ. ಯಾಕಪ್ಪ ಅಂದ್ರ, ಈ ದೇಶದ ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ನೀವು ಮಾರಾಟವನ್ನು ಮಾಡೋದ್ರ ಮುಖಾಂತರ ಎಲ್ಲಾ ಸಂಸ್ಥೆಗಳನ್ನು ಕೂಡ ಖಾಸಗೀಕರಣ ಮಾಡಿ ಅದಾನಿ ಅಂಬಾನಿ ಅವರ ಸ್ವಾಮ್ಯದಲ್ಲಿ ತಾವು ಕೊಟ್ಟು ಬಡವರನ್ನ ಬೀದಿ ಪಾಲ ಆಗುವಂತ ಸ್ಥಿತಿಯನ್ನ ನಿರ್ಮಾಣವನ್ನು ಮಾಡಿದ್ರಿ. ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲ, ಇದ್ದ ಉದ್ಯೋಗನ ಕಾಪಾಡಿಕೊಂಡು ಹೋಗುವಲ್ಲಿ ಕೂಡ ತಾವು ನಿಷ್ಕಾಳಜಿಯನ್ನ ತೋರಿದ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೇನೆ ಇಡೀ ದೇಶದಲ್ಲಿ ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷ ದುಡ್ಕೊಂಡು ಬಂದಿದೆ. ಈ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಸರ್ಕಾರ ಏನಪ್ಪಾ ಅಂದ್ರೆ, ಬಡವರಿಗೆ ಆಗಿರತಕ್ಕಂತ ಅನ್ಯಾಯವನ್ನ ಹೋಗಲಾಡಿಸಲಿಕ್ಕೆ 5 ಗ್ಯಾರಂಟಿಯನ್ನ ತಂದು ಇಡೀ ದೇಶದಲ್ಲಿ ಬಡವರಿಗೆ ಶಕ್ತಿಯಾಗಿರತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಲೋಡಿ ಸಾಹೇಬರ ಒಂದು ನೇತೃತ್ವದಲ್ಲಿ ಈಗ ನಾವು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಏನದ ಮನವಿಯನ್ನ ಸಲ್ಲಿಸಿದ್ದೇವೆ. ಕೇಂದ್ರ ಬಿಜೆಪಿ ಸರ್ಕಾರದ ಧೋರಣೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.